ಹೆಣ್ಣು ಜನ್ಮೋ ಸಾಕು ಎನೆ ಕಡಿಮೆ ಮರೆಯಿರೋ ರಾಮ ರಾಮ ಅಂತ. ನಿಮ್ಮ ಇಷ್ಟು ವರ್ಷದ ಸಾಹಿತ್ಯಯಾನದಲ್ಲಿ 50ಕ್ಕೂ ಹೆಚ್ಚು ಪುಸ್ತಕ ಬರೆದಿದ್ದೀರಾ ಸರ್. ಈ ಸಾಹಿತ್ಯಯಾನದ ಸ್ಫೂರ್ತಿ ಯಾವಾಗಿಂದ ಶುರುವಾಯಿತು ಸರ್? ಬೊಮ್ಮ ಬಡತನ ಇದ್ರಿಂದ ನಮ್ಮ ಎಲ್ಲಿ ಹೋಗುದು ಊಟಕ್ಕೆ ನೆಕ್ಸ್ಟ್ ಎಲ್ಲಿ ಹೋಗುದು ಅಂತ ಪ್ರಮಸ್ತೆ. ನಮ್ಮ ಸೋದರ ಮಾವ ನಮ್ಮನ್ನೆಲ್ಲ ಕರ್ಕೊಂಡು ತಮ್ಮ ಮನೆಗೆ ಹೋದ್ರು. ನಿಮ್ ಮೊದಲನೇ ಕವಿತೆನೆ ಅಮ್ಮನ ನೋವನ್ನ ಇಟ್ಕೊಂಡು ನೀವು ಕಾವ್ಯ ಮಾಡಿದ್ದೀರಿ. ಹೌದು, ಇಂಗ್ಲಿಷ್ ಸಂಸ್ಕೃತಿಯನ್ನ ನಿಂದನೆ ಮಾಡೋದು, ಟೀಕೆ ಮಾಡೋದು. ಇಂಗ್ಲಿಷ್ ನ ಪಾಠ ಮಾಡ್ತಾನೆ. ಕಾವ್ಯ ಕವಿತೆ ಬರೆದಾಗ ಅದು ಜನರಿಗೆ ಹೆಚ್ಚು ತಲುಪಲಿಕ್ಕಿಲ್ಲ ಅಂತ ಇತ್ತು. ಆಮೇಲೆ ಕಥೆಗಳ ಮೂಲಕ ಜನರಿಗೆ ತಲುಪಲಿಕ್ಕೆ ಪ್ರಯತ್ನ ಮಾಡಿದೆ. ಸಣ್ಣ ಕಥೆಗಳು ಬರೆದೆ, ಕಾದಂಬರಿ ಬರೆದೆ. ಸಮಾನತೆ ಇರುವಂತಹ ಜಾತ್ಯತೀತವಾಗಿರುವಂತಹ ಆ ಬೌದ್ಧ ಧರ್ಮದ ಸಿದ್ಧಾಂತಗಳು ನನಗೆ ಇಷ್ಟ ಆಯ್ತು. ಮಾಯವಾದ ಜೊತೆ ಶೂನ್ಯವಾದ ಇಟ್ಟು ನೋಡ್ತೀರಾ. ಕೋಲು ಉದ್ದ ಇನ್ನೊಂದು ಕೋಲು ಗಿಡ್ಡ ಅಂತ ಹೇಳ್ಬೇಕಾದ್ರೆ ಒಂದು ಸೆಪರೇಟ್ ಒಂದು ಉದ್ದ ಕೋಲು ಹಿಡಿದ್ಬಿಟ್ರೆ ಅದಕ್ಕೆ ಅರ್ಥ ಬರಲ್ಲ. ಈಗಿನ ವಿಮರ್ಶೆಗೂ ಮತ್ತೆ ಆಗಿನ ಕಾಲದ ವಿಮರ್ಶೆಗೂ ನಿಮ್ಗೆ ಏನು ಡಿಫ್ರೆನ್ಸ್ ಅಂತಿದೆ ಸರ್? ಇಂಗ್ಲಿಷ್ ಪಾಠವನ್ನ ಓದಿ ಡಿಕ್ಷನರಿ ಇಟ್ಕೊಂಡು ಓದಿ ಅರ್ಥ ಮಾಡಿ ಏನು ಅರ್ಥ ಆಯ್ತು ಅದನ್ನ ಅಧ್ಯಾಪಕ ಹೇಳೋದು. ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳ ಉತ್ತರವನ್ನ ಅದು ಬರೆದು ಪ್ರಿಂಟ್ ಮಾಡಿ ಮಕ್ಕಳಿಗೆ ಕೊಟ್ಟು ಫ್ರೀಯಾಗಿ ಕೊಟ್ಟು ಅದು ಓದಿದ್ದಾರೆ.